ನಮಸ್ತೆ ಎಲ್ರಿಗೂ. ಸಾಮಾನ್ಯ ಈ ಮನಸ್ತಾಪಗಳು, ಘರ್ಷಣೆಗಳು, ಆಮೇಲೆ ಹೊಂದಾಣಿಕೆ ಇಲ್ಲದೆ ಇರೋದು ಎಲ್ಲ ಯಾಕಾಗುತ್ತೆ ಅಂತ ಹೇಳಿ ಜನಕ್ಕೆ ಗೊತ್ತೇ ಆಗಲ್ಲ. ಗೊಂದಲ, ಸಂಕೀರ್ಣತೆ, ಅಭಿಪ್ರಾಯ ವ್ಯತ್ಯಾಸ. ನಾನು ಯಾವಾಗಲೂ ಅದನ್ನೇ ನಮ್ಮ ಹುಡುಗರಿಗೆ ಹೇಳ್ತಿರ್ತೀನಿ. ಅವರೆಲ್ಲ ಮಾತಾಡ್ತಿರುವಾಗ ಒಂದು ಅಭಿಪ್ರಾಯ ಹೇಳ್ತಾರೆ, ನನ್ನ ಸ್ನೇಹಿತರು ಅಥವಾ ನನ್ನ ವಿದ್ಯಾರ್ಥಿಗಳು. ಸರಿ, ಎಲ್ಲ ಪ್ರಶ್ನೆಗೂ ಒಂದು ಸಮಾಧಾನಕರ ಉತ್ತರ ಹೇಳುವಂಥ ನೀವು ಯಾಕೆ ಒಂದು ಕೌನ್ಸಿಲಿಂಗ್ ಸೆಂಟ್ರ್ ಓಪನ್ ಮಾಡಬಾರ್ದು ಅಂತ ಹೇಳಿದಾಗ ನನಗೆ ಸ್ವಲ್ಪ ನಗು ಬಂತು. ಆದರೂ ಹೇಳಿದೆ. ನಮ್ಮ ಗುರುಗಳು ಹೇಳಿದ ಮಾತು ಆಗಿತ್ತದು. ನಮ್ಮ ಶಿವಶಂಕರ ಅಯ್ಯರವರು ಹೇಳಿದ್ದು, ನಮ್ಮ ಮನಸ್ಸು ಅಂತ ಒಂದು ಇದೆಯಲ್ಲ, ಅದನ್ನು ಫಸ್ಟ್ ನಾವು ಕೌನ್ಸಿಲಿಂಗ್ ಮಾಡ್ಕೋಬೇಕು ದಿನಕ್ಕೆ ಒಂದ್ಸರಿನಾದರೂ. ಆವಾಗ ನಾವು ಅತ್ಯುತ್ತಮ ಕೌನ್ಸಿಲರ್ ಆಗ್ಬೋದು. ಒಂದು ಇಡೀ ದಿನ ಮುಗಿದಾಗ ಒಂದು ರಾತ್ರಿ ಮಲಗೋಕ್ಕಿಂತ ಮುಂಚೆ ನಾನು ಇವತ್ತು ಎಷ್ಟು ಜನಕ್ಕೆ ಏನಾದ್ರು ನೋವು ಮಾಡಿದ್ನ, ಅಥವಾ ಎಷ್ಟು ಜನಕ್ಕೆ ಉಪಕಾರ ಮಾಡಿದೆ, ಎಷ್ಟು ಜನಕ್ಕೆ ಮುಖದಲ್ಲಿ ನಗು ಮೂಡಿಸಿದೆ, ನಂದು ಕೋರೆಗಳು ಏನಿತ್ತು ಇವತ್ತು ಅಂತ ನಮ್ಮನ್ನು ನಾವು ಮೊದಲು ಕೌನ್ಸಿಲಿಂಗ್ ಮಾಡ್ಕೊಂಡು ಮಾರನೇ ದಿನಕ್ಕೆ ಎದ್ದಾಗ ನಾವು ಒಂದು ಬೆಸ್ಟ್ ಕೌನ್ಸಿಲರ್ ಆಗ್ಬೋದು. ಆದರೆ ಚಟುವಟಿಕೆಗಳಲ್ಲಿ ಪುನಃ ತೊಡಗಿಕೊಳ್ಳುವುದು, ಜನಸಂಪರ್ಕ ಏರ್ಪಡುವುದು, ದೈನಂದಿನ ಕೆಲಸ ಮಾಡೋದು, ಕರ್ಮಣ್ಯವಾದಿ ಕರ್ಮಸ್ಥೆ ಅಂತ ಭಗವಂತನ ಮೇಲೆ ಹಾಕಿ ಎಲ್ಲ ಭಾರ ಅವ್ರು ನಡೆಸ್ದಂಗೆ ನಡೀತೀವಲ್ಲ, ಉದರ ನಿಮಿತ್ತ ಬಹುಕೃತವೇಶಂ ಅಂತ. ಮತ್ತೆ ಪುನಃ ನಮ್ಮನ್ನು ನಾವು ಕೌನ್ಸಿಲಿಂಗ್ ಮಾಡ್ಕೊಳ್ಳುವಾಗ ನಮಗೆ ಉತ್ತಮ ಕೌನ್ಸಿಲರ್ ಆಗೋಕ್ಕೆ ಹೆಂಗಪ್ಪ ಅವಕಾಶ ಸಿಗುತ್ತೆ ಅಂತ ನಾನು ಎಷ್ಟೋ ಜನನ ಕೇಳಿದ್ದೀನಿ. ಆದರೂ ಅವ್ರು ಹೇಳಿರೋದು, ಏನೇ ಆದರೂ ನೀವು 4 ಜನಕ್ಕೆ ಸಮಾಧಾನ ಕೊಡ್ಬೋದು ಸರ್, ಯಾಕಂದರೆ ಶಿಕ್ಷಣದಲ್ಲಿ ಇಷ್ಟೆಲ್ಲ ಆಳವಾದ ಅನುಭವ, ಗುರುಗಳ ಸಂಪರ್ಕ ಎಲ್ಲ ಇದೆ, ನಿಮ್ಮ ಹತ್ರ ಉತ್ತರ ಗ್ಯಾರಂಟಿ ಇದೆ. ನಾನು ಆವಾಗ ಒಂದು ಮಾತು ಹೇಳಿದ್ದೇನೆಂದರೆ, ಭಗವಾನ್ ಬುದ್ಧ, ಮಹಾವೀರ, ಜೀಸಸ್ ಕ್ರೈಸ್ಟ್, ಪೈಗಂಬರ್, ಈ ಗುರುನಾನಕ್ ಎಂಥವರೆಲ್ಲ ಏನಿದ್ದಾರೆ ವಿಭೂತಿಗಳು, ರಮಣ ಮಹರ್ಷಿ ಆದಿಯಾಗಿ, ಅವ್ರು ಯಾರು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅವರೆಲ್ಲ ಬೆಸ್ಟ್ ಕೌನ್ಸಿಲರ್ಸ್. ಯಾಕಂದರೆ ಸದಾ ತಮ್ಮನ್ನು ತಾವು ಕೌನ್ಸಿಲಿಂಗ್ ಮಾಡಿಕೊಂಡು ಮೌನವಾಗಿರ್ತಿದ್ರು. ಎದುರು ಪಾರ್ಟಿ ಹೇಳೋದನ್ನು ಕೇಳ್ತಾ ಇದ್ರು. ನೋಡಪ್ಪ, ಇವರೆಲ್ಲ ಕೌನ್ಸಿಲರ್ಗಳು, ಮಾದರಿಗಳು, ನಮ್ಮ ಮುಂದೆ ಇರೋರು, ನಾವು ಅವರನ್ನು ನೋಡಿ ಏನೋ ಚೂರು ಪಾರು ಕಲಿತಿದ್ದೀವಿ ಅಂತ ನಮ್ಮ ಗುರುಗಳು ಹೇಳ್ತಿದ್ರು. ಅದೇ ನಮಗೆ ಮಾದರಿ ಅಂತ ನಾನು ಹೇಳಿದೆ. ಏನೇ ಆದರೂ ಈ ಘರ್ಷಣೆಗಳು, ಯುದ್ಧಗಳು, ಮನಸ್ತಾಪಗಳು ಬಂದಾಗ ದುಃಖ ಆಗುತ್ತಲ್ಲ, ಅದನ್ನು ತಪ್ಸೋಕ್ಕೆ ಏನಾದರೂ ಸುಲಭ ವಿಧಾನ ಇದೆಯಾ ಅಂತ ಕೇಳಿದ್ರು. ಸಾಮಾನ್ಯ ಹೀಗೆ ಬರುತ್ತಲ್ಲ, ಶಾಲಾ ಕಾಲೇಜು ಮೇಲೆ ಅಭಿಪ್ರಾಯ ವ್ಯತ್ಯಾಸ, ಅದರಲ್ಲೂ ಚುನಾವಣಾ ರಾಜಕೀಯ ಶಾಲಾ ಕಾಲೇಜುಗಳಲ್ಲೂ ಈಗ ಕಾಲಿಟ್ಟಿದೆ. ಹಾಗಾಗಿ ನಮ್ಮ ಹುಡುಗರಲ್ಲಿ ಅಭಿಪ್ರಾಯವೂ ಇರುತ್ತೆ, ವ್ಯತ್ಯಾಸವೂ ಇರುತ್ತೆ. ಪಾಠಕ್ಕಿಂತ ಜಾಸ್ತಿಯಾಗಿ ರಾಜಕೀಯ ಚಟುವಟಿಕೆಗಳೇ ಜಾಸ್ತಿ. ಈಗ ಅದೇನೇ ಇರಲಿ, ವೈಮನಸ್ಯ ಕಟ್ಟಿಕೊಂಡು ಪರಸ್ಪರ ಪಶ್ಚಾತ್ತಾಪ ಪಡುವಿಕೆ ಆಮೇಲೆ ಇರುತ್ತೆ. ಈಗ ಈ ಪ್ರಶ್ನೆ ಕೇಳಿದಾಗ ನಾನು ಹೇಳಿದೆ, ನಮ್ಮ ಗುರುಗಳು ಹೇಳ್ತಿದ್ರಪ್ಪ, ಪುನಃ ನಾನು ಅದನ್ನೇ ಹೇಳ್ತೀನಿ. ಯಾಕಂದರೆ ಎಲ್ಲವನ್ನೂ ತುಂಬಿಸಿಕೊಟ್ಟ ಗುರುಗಳ ಜ್ಞಾನ ಭಂಡಾರವನ್ನು ಹಂಚಿದ್ರಲ್ಲೇ ನಾನು ಆಯಾಸ ಆಗುತ್ತೆ ಅಂತ ನಾನು ಹೇಳ್ತಿದ್ನಲ್ಲ, ಅದು ಇದರಲ್ಲಿ ಸೇರಿದೆ. ನೋಡಿ, ಅವ್ರು ಹೇಳಿದ್ದು ಹೀಗಿದೆ. ಘರ್ಷಣೆಗಳನ್ನು ತಪ್ಪಿಸುವುದು ಅತೀ ಸುಲಭ. ಯಾರಾದರೂ ಏನಾದರೂ ಕೆಲಸ ಮಾಡಿ ಬಂದಾಗ ನಾವು ಅಯ್ಯೋ ಇದಷ್ಟು ಚೆನ್ನಾಗಿಲ್ಲ ಬಿಡು, ಇಟ್ ಈಸ್ ನಾಟ್ ನೈಸ್, ಚೆನ್ನಾಗಿಲ್ಲ, ಇದು ನನಗೆ ಒಪ್ಪಿಗೆ ಆಗಿಲ್ಲ ಅಂತ ಹೇಳಿಬಿಡ್ತೀವಿ. ಆದರೆ ಯಾವುದೇ ಒಂದು ವ್ಯಕ್ತಿ, ಅದು ಹುಡುಗಿನೇ ಆಗಲಿ, ಹುಡುಗನೇ ಆಗಲಿ, ಮಗುನೇ ಆಗಲಿ, ವೃದ್ಧರೇ ಆಗಲಿ, ಅಥವಾ ವಯಸ್ಸಾದ ಅಜ್ಜಿಯೇ ಆಗಲಿ, ನಡು ವಯಸ್ಸಿನ ಸ್ತ್ರೀಯೇ ಆಗಲಿ, ಯುವತಿಯೇ ಆಗಲಿ, ಯಾರೇ ಆಗಲಿ, ಯಾವ ವಯೋಮಾನದವರಾದರೂ ಏನಾದರೂ ವಿಶೇಷವನ್ನು ಹೊಂದಿರ್ತಾರೆ. ಅವ್ರು ಏನೋ ಸಾಧಿಸಿದೆ ಅಂತ ಅವ್ರ ಅಳಿವಿನಲ್ಲಿ ಬಂದು ಹೇಳಿದಾಗ ಕುಂಬಾರಂಗ ವರ್ಷ ದೊಣ್ಣೆಗೆ ನಿಮಿಷ ಅನ್ನಂಗೆ ನಾವು ಇದೇನು ಚೆನ್ನಾಗಿಲ್ಲ ಬಿಡಿ ಅಂತ ಹೇಳಿಬಿಡ್ತೀವಿ. ಯಾವುದೇ ವಿಷಯ ಹೇಗೆ ಬೆಳವಣಿಗೆ ಆಗಿದೆ, ಅದರ ಹಿನ್ನೆಲೆ ಏನು, ಅದು ಯಾವ ಥರ ತನ್ನನ್ನು ತಾನು ಪರಿಸ್ಥಿತಿಗೆ ಮಾರ್ಪಡಿಸಿಕೊಂಡು ಈ ರೂಪಕ್ಕೆ ಬಂದಿದೆ, ಈ ವ್ಯಕ್ತಿಯ ಮೂಲಕ ಪ್ರಕಾಶಕ್ಕೆ ಬಂದಿದೆ, ಇಷ್ಟೆಲ್ಲ ಯೋಚನೆ ಮಾಡಿದೆ ತಕ್ಷಣ ಇದು ನನಗೆ ಒಪ್ಪಿಗೆ ಆಗಿಲ್ಲ, ಇದು ಚೆನ್ನಾಗಿಲ್ಲ
ಅಂದ್ಬಿಡ್ತೀವಿ. ಅಲ್ಲೇ ಮನುಷ್ಯನ ಸಂಘರ್ಷ ಸ್ಟಾರ್ಟ್ ಆಗಲು. ಬಂದ ವ್ಯಕ್ತಿಗೆ ಸಿಟ್ಟು ಬಂದೇ ಬರುತ್ತೆ. ನಾನು ಇದ್ದ ಪರಿಸ್ಥಿತಿ ನಿಮ್ಗೇನು ಗೊತ್ತು ಅಂತ ಅಲ್ಲೇ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಲು ಈ ಬೀಜವೇ ಮನಸ್ತಾಪ ದೊಡ್ಡದಾಗಿ ಯುದ್ಧಕ್ಕೂ ಕಾರಣ ಆಗುವಂಥದ್ದು, ವಿಶ್ವದ ಶಾಂತಿಗೂ ಕಾರಣವಾಗುವಂಥ ಮೂಲ ಬೀಜ ಇದೆ. ಅದಕ್ಕೆ ಯಾವುದೇ ವ್ಯಕ್ತಿ ಏನೇ ಆಗಿ ಹೇಗೆ ನಿಮ್ಮ ಮುಂದೆ ಬಂದರೂ ಏನೇ ಹೇಳಿದ್ರು ಅದರಲ್ಲಿನ ಉತ್ತಮ ಅಂಶ ಗುರುತಿಸಿ ಒಂದು ಮೆಚ್ಚುಗೆ ಮಾತನ್ನು ಆಡೋಣ ಫಸ್ಟು. ಅದು ನಮ್ಮ ಎಲ್ಲ ಶಾಂತಿ ಸಮಾಧಾನದ ಮೂಲ ಮಂತ್ರ ಅಂತ ನಮ್ಮ ಗುರುಗಳು ಹೇಳಿದ್ರು ಕಣ್ರು ಅಂತ ಹೇಳಿದೆ. ಇದರಿಂದ ಎಲ್ಲರೂ ಖುಷಿಯಾಗಿರ್ಬೋದು ಅಂತ ನಂಗೆ ಅನಿಸುತ್ತೆ ಅಂತ ಹೇಳಿದೆ. ಎಲ್ಲ ಹುಡುಗರು ಅವತ್ತನ್ನು ಒಪ್ಪಿಕೊಂಡು ಹೋದರು ಸಂತೋಷದಿಂದ. ನನಗೂ ಖುಷಿಯಾಗಿತ್ತು. ನಿಜವಾಗ್ಲೂ ನಮ್ಮ ಗುರುಗಳು ಹೇಳುವಿಕೆಯಲ್ಲಿ ನನಗೆ ಅವರು ಕಲಿಸಿದ್ದಲ್ಲಿ ಏನೋ ನಿಜವಾಗ್ಲೂ ಜೀವ ಇದೆ, ಎಲ್ಲರಿಗೂ ನಗು ಮೂಡಿಸುವ ಒಂದು ಮಾತಾದರೂ ನನ್ನಿಂದ ಸಾಧ್ಯ ಆಯ್ತಲ್ಲ ಅಂತ ಅವತ್ತು ನನಗೆ ತೃಪ್ತಿ ಆಗಿತ್ತು. ಈ ಎಲ್ಲ ವಿಷಯಗಳನ್ನು ವ್ಲಾಗ್ ಮೂಲಕ ಹಂಚಿಕೊಳ್ಳುವುದಂತೂ ಇನ್ನೂ ಖುಷಿ. ಬಾಕಿ ವಿಷಯ ಎಲ್ಲ ನಾಳೆ ಮಾತಾಡೋಣ. ನಮಸ್ತೆ.